ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ಬೆಳಗಾವಿ ಜಿಲ್ಲೆಯಲ್ಲಿ ಇಂದು ಕೃಷಿ ದೇವೋಭವ ಕಬ್ಬು ಬೆಳೆಯ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ನೆರವೇರಿಸಲಾಗಿತ್ತು. ನ್ಯೂಸ್ ಒನ್ ಆಗಿ ರೈತರಿಗಾಗಿ ಸಮಾರಂಭ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಸಚಿವರಾದ ಹಾಗೂ ಬೆಳಗಾವಿ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಬಾಗಲಕೋಟೆ ಜಿಲ್ಲೆಯ ಬಾಲಚಂದ್ರ ಮತ್ತು ನ್ಯೂಸ್ ಒನ್ ನಂಬರ್ ಅಗ್ರಿ ಅಂಡ್ ಆದ ರವಿ ಉಪಸ್ಥಿತರಿದ್ದರು. ಉದ್ಘಾಟನೆಯೊಂದಿಗೆ ರೈತ ಗೀತೆಯನ್ನು ಚಾಲನೆ ಮಾಡಿದರು. ಹಾಗೂ ಕರ್ನಾಟಕದ ರಾಜ್ಯ ರೈತ ಸಂಘಟನೆಗಳು, ಬೆಳಗಾವಿ ಜಿಲ್ಲಾ ಹಾಗೂ ತಾಲೂಕುಗಳ ಎಲ್ಲ ರೈತ ಸಂಘಟನೆಗಳು ಆಗಮಿಸಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ ಬೆಳ್ಳಿಕಟ್ಟಿ, ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು ಚಂದ್ರಪ್ಪ ಬೆಳಗಾವಿ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಈರಪ್ಪ ಹುಬ್ಬಳ್ಳಿ ಸೌದತ್ತಿ, ತಾಲೂಕು ಅಧ್ಯಕ್ಷರಾದ ಸಮೇಶ್ ಸೋಲಂಕಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಲಕ್ಕಣ್ಣವರು ಹಾಗೂ ರೈತ ಮುಖಂಡರು ಕಾರ್ಯಕ್ರಮಕ್ಕೆ ಆಗಮಿಸಿದರು. ಸತೀಶ್ ಜಾರಕಿಹೊಳಿ ಅವರು ಕಬ್ಬಿನ ಬೆಳೆ ಉದ್ದೇಶಿಸಿ ಮಾತನಾಡಿದರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೈತರ ಪರ ರೈತರಿಗೆ ಕಬ್ಬಿನ ಬೆಳೆಯ ಬಗ್ಗೆ ವಿಶೇಷ ಮಾತನಾಡಿದರು. ಅದರಂತೆ ಹಲವಾರು ಅಗ್ರಿಕಲ್ಚರ್ ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳು ಕಬ್ಬಿನ ಬೆಳೆಯ ಬಗ್ಗೆ ಹಾಗೂ ಮಣ್ಣಿನ ಬಗ್ಗೆ ಬಹಳ ಸೂಕ್ತವಾಗಿ ಸಲಹೆ ತಿಳಿಸಿದರು. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಾರ್ಯಕ್ರಮದ ವೇದಿಕೆಗೆ ಬರಬೇಕು. ರೈತ ಸಂಘ ರಾಜ್ಯಾಧ್ಯಕ್ಷರು ಚುನಾವ ಪೂಜಾರಿಗಳು ಕಾರ್ಯಕ್ರಮದ ವೇದಿಕೆಗೆ ಬರಬೇಕು. ಎಲ್ಲ ರೈತರ ಪ್ರತಿನಿಧಿಯಾಗಿ ಚುನಾವ ಪೂಜಾರಿಗಳು ಕೂಡ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಸಿಗಳಿಗೆ ನೀರು ಹಾಕುವ ಮೂಲಕ ನಮ್ಮ ಈ ಕೃಷಿ ದೇವೋಭವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಸರ್ಕಾರದ ಮೂಲಕ ಬೆಂಬಲವನ್ನು ನೀತಿ ಎನ್ನುವಂತಹ ಭರವಸೆಯನ್ನು ನೀಡಿದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮ ಸಮಯಕ್ಕಾಗಿ, ನಿಮ್ಮ ಉಪಸ್ಥಿತಿಗಾಗಿ. ಹಾಗೆಯೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಕಬ್ಬಿನ ಕಾರ್ಯಕ್ರಮ, ಕಬ್ಬು ಬೆಳೆಯ ಬಗೆಗಿನ ಕಾರ್ಯಕ್ರಮ, ಅನ್ನದಾತರ ಕಾರ್ಯಕ್ರಮ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಎರಡು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ಆಗಮಿಸ್ತೇನೆ ಅಂತ ಹೇಳಿ. ಥ್ಯಾಂಕ್ ಯು ಮ್ಯಾಮ್, ನಿಮ್ಮ ಉಪಸ್ಥಿತಿಗಾಗಿ ಹಾಗೆ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ದೊಡ್ಡದಾದಂತಹ ಚಪ್ಪಾಳೆ. ಹಾಗೆ ಬಾಲಚಂದ್ರ ಬಕ್ಷಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಶಕ್ತಿಯನ್ನು ತುಂಬಿದಂಥವರು. ಸರ್ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಸೇರಿದಂತೆ ಸುತ್ತಮುತ್ತಲ ಹಲವು ಭಾಗದ ರೈತರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಮುಂದೆ ಕಾರ್ಯಕ್ರಮ ಇಡೀ ದಿನ ನಡೆಯೋದಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗಿಯಾಗಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಫಸ್ಟ್ ಚಾನೆಲ್ ಅವರು ಕಬ್ಬಿಗೆ ಬಗ್ಗೆ ಚರ್ಚೆ ಮಾಡಬೇಕು, ಸಂವಾದ ಮಾಡಬೇಕು, ತರಬೇತಿ ಕೊಡಬೇಕು, ನಿಮಗೆ ಕಾರ್ಯಾಗಾರ ಮಾಡಬೇಕಂತ ಒಂದು ಒಳ್ಳೆಯ ದೂರದೃಷ್ಟಿ ಇಟ್ಟು ಅದಕ್ಕೆ ಹೆಸರು ಕೊಟ್ಟಿರುವಂಥದ್ದು ಕೃಷಿ ದೇವೋಭವ ಕಾರ್ಯಕ್ರಮದಲ್ಲಿ ಇವತ್ತು ಸಾಯಂಕಾಲವರೆಗೆ ಚರ್ಚೆ, ನಿಮ್ಮ ಪರಿಹಾರಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ಅವರು ಕೊಡಬಹುದು. ಅವರ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಎಲ್ಲ